ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಬಹಳ ದಿನಗಳ ನಂತರ ಕಾಣುವಂತಹ ಕೃಪೆಯನ್ನ ದೇವರು ಅನುಗ್ರಹಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಈ ಸಮಯದಲ್ಲಿ ಸ್ತೋತ್ರ ವಂದನೆ ತಿಳಿಸೋಣ. ಹಾಗೂ 1 ಸೆಕೆಂಡ್ ಈ ಸಮಯದಲ್ಲಿ ದೇವರ ವಾಕ್ಯವು ಹೇಳುವಾಗ ಈ ದಿನ ನಾವೆಲ್ಲರೂ ಕೂಡ ಕ್ರಿಸ್ಮಸ್ ಆಚರಣೆಯಲ್ಲಿ ತೊಡಗಿದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ನಮ್ಮ ಮಧುರ ನಾಮದಲ್ಲಿ ಹ್ಯಾಪಿ ಕ್ರಿಸ್ಮಸ್. ದೇವರಿಗೆ ಸ್ತೋತ್ರವಾಗಲಿ. ನಾವು ಈ ಸಮಯದಲ್ಲಿ ದೇವರ ವಾಕ್ಯವನ್ನ, ಕ್ರಿಸ್ಮಸ್ ಸಂದೇಶವನ್ನ ಕೇಳಿಸಿಕೊಳ್ಳೋಣ. ಬಹಳ ದಿನಗಳ ನಂತರ ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂತ ಕೃಪೆ ಕೊಟ್ಟಂತ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ದೇವರ ವಾಕ್ಯವನ್ನು ಆಲಿಸುವುದಕ್ಕಿಂತ ಮುಂಚಿತವಾಗಿ ಪ್ರಾರ್ಥಿಸಿಕೊಳ್ಳೋಣ. ಪ್ರೀತಿ ಸ್ವರೂಪನ ಅಂತ ದೇವರೇ, ಕರುಣಾಮಯನ ಅಂತ ತಂದೆಯೇ, ನಿಮಗೆ ಸ್ತೋತ್ರ ಸಲ್ಲಿಸುತ್ತಾ ಇದ್ದೇವೆ. ಮತ್ತೊಮ್ಮೆ ಕರ್ತನೆ, ನಿಮ್ಮ ಸನ್ನಿಧಾನದಲ್ಲಿ ಬಂದು ಕರ್ತನೆ, ನಿಮ್ಮ ಕ್ರಿಸ್ಮಸ್ ಆಚರಣೆಯ ಸಂದೇಶವನ್ನು ತಿಳಿದುಕೊಳ್ಳುವಂತಹ ಕೃಪೆಗೆ ನಮ್ಮನ್ನು ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಇದ್ದೇವೆ. ಹೌದು ಕರ್ತನೆ, ಈ ಸಮಯದಲ್ಲಿ ನಿನ್ನ ವಾಕ್ಯಗಳ ಮೂಲಕ ನೀವು ನಮ್ಮೊಂದಿಗೆ ಮಾತನಾಡ್ರಿ. ಈ ಕ್ರಿಸ್ಮಸ್ ಆಚರಣೆಯು ಕರ್ತನೆ ಮತ್ತೊಮ್ಮೆ ಶಾಂತಿಯನ್ನ, ಸಮಾಧಾನವನ್ನ, ಪ್ರತಿಯೊಬ್ಬರ ಕುಟುಂಬದಲ್ಲಿ ಅಭಿವೃದ್ಧಿಯನ್ನ, ಆಶೀರ್ವಾದವನ್ನ ತರುವಂತ ಆಚರಣೆಯಾಗಿ ನಡೆಸೆಂದು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ. ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಮತ್ತೊಮ್ಮೆ ಸ್ತೋತ್ರವಾಗಲಿ. ಸಮಯದಲ್ಲಿ ನಾವು ನೋಡುವ ಹಾಗೆ ದೇವರ ವಾಕ್ಯ ಸಂದೇಶ ಈ ದಿನ ಏನು ಅಂತ ಹೇಳುವಾಗ, ಕ್ರಿಸ್ಮಸ್ ಅಂತ ಹೇಳುವಾಗ ಯೇಸು ಕ್ರಿಸ್ತನ ಜನನ ಹೇಗಾಯಿತು ಅನ್ನುವಂತಹ ಸಂದೇಶ ಬಹಳ ಜನರಲ್ಲಿ ನಮ್ಮಲ್ಲಿರುವಂತಹ ಆಲೋಚನೆ. ಯೇಸು ಕ್ರಿಸ್ತನ ಜನನದ ವಿಷಯದಲ್ಲಿ ನಾವು ಆಲೋಚನೆ ಮಾಡ್ತಾನೆ ಇರ್ತೀವಿ. ಅನೇಕರಿಗೆ ಆದರೆ ಅನೇಕ ಸಂದೇಶಗಳು ನಾವು ಕೇಳಿಸಿಕೊಂಡಿರ್ತೀವಿ ಆಲ್ರೆಡಿ. ಏನಂತಂದ್ರೆ ಯೇಸು ಕ್ರಿಸ್ತನ ಜನನ ಹೀಗಾಯ್ತು ಅಂತ. ಆದರೆ ಇವತ್ತು ಯೇಸು ಕ್ರಿಸ್ತನ ಜನನಕ್ಕಿಂತ ಯೇಸು ಕ್ರಿಸ್ತನ ಹೆಸರಿನ ವಿಷಯದಲ್ಲಿ ನಾವು ಧ್ಯಾನ ಮಾಡಿಕೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಹೆಸರು ದೇವರ ವಾಕ್ಯದಲ್ಲಿ ಹೇಳುತ್ತೇನಂತಂದ್ರೆ, ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ ದೇವರ ವಾಕ್ಯ ಹೇಳುವಂಥದ್ದು ಏನಾಗಿದೆ ಅಂತ ಹೇಳಿದ್ರೆ, ಒಂದ್ಸಾರಿ ನಾವು ನಮ್ಮ ವಾಕ್ಯವನ್ನ, ನಮ್ಮ ಬೈಬಲನ್ನು ತಿಳಿಸಿಕೊಳ್ಳುವಾಗ ದೇವರ ವಾಕ್ಯ ಹೇಳುತ್ತೆ, 21ನೇ ವಚನ ಹೇಳುತ್ತೆ, ಆಕೆಯೊಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು ಅಂತ. ಆತನಿಗೆ ಏನಂತ ಹೆಸರಿಡಬೇಕು? ಯೇಸು ಅಂತ ಹೆಸರಿಡಬೇಕು ಅಂತ. ನೋಡ್ರಿ, ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಏನಂತಂದ್ರೆ, ಆತನಿಗೆ ಯೇಸು ಅಂತಾನೆ ಹೆಸರಿಡಬೇಕು ಅಂತ. ಸರಿ, ಯೇಸು ಅಂತಂದ್ರೆ ಏನು? ಯೇಸು ಅನ್ನುವಂಥ ಹೆಸರಿನ ಅರ್ಥವೇನು? ನಾವು ನೋಡುವಾಗ ಕೆಳಗಿನ ವಚನದಲ್ಲಿ ಇದರ ವಾಕ್ಯ ಹೇಳುತ್ತೇನಂತಂದ್ರೆ, ಯಾಕೆಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವಾತನು. ತನ್ನ ಜನರನ್ನ ಪಾಪಗಳಿಂದ ಬಿಡಿಸಿ ಕಾಯುವಾತನು ಎಂದು ಆತನ ಹೆಸರಂತೆ. ಆದರೆ ಈ ವಚನ ಯೇಸು ಸ್ವಾಮಿ ಹೆಸರು ಯೇಸು ಅಂತ ಕರೆಯಲ್ಪಡುತ್ತೆ. ಹಾಗಿರ್ಬೇಕಾದ್ರೆ ಅನೇಕರ ಜನರ ಪಾಪಗಳನ್ನ ಬಿಡುಗಡೆ. ನಾವು ಸಾಮಾನ್ಯವಾಗಿ ಆಲೋಚನೆ ಮಾಡ್ತೀವಿ ಅಂತಂದ್ರೆ, ಒಂದು ಕೊಲೆ ಮಾಡಿದ್ರೆ ಪಾಪ, ಒಂದು ಕದಿಯುವಂಥದ್ದು ಪಾಪ, ಇಲ್ಲ ಅಂತ ಹೇಳಿದ್ರೆ ಇನ್ನು ಒಬ್ಬರ ಆಸ್ತಿಯನ್ನ ನಾವು ತೆಗೆದುಕೊಳ್ಳುವಾಗ ಪಾಪ, ಅಥವಾ ಮತ್ತೊಬ್ಬರಿಗೆ ಮೋಸ ಮಾಡುವಂಥದ್ದು, ವಂಚನೆ ಮಾಡುವಂಥದ್ದು, ಇಲ್ಲ ಅಂತ ಹೇಳಿದ್ರೆ ಇನ್ನೂ ಇತರ ರೀತಿಯಾದಂತಹ ವಂಚನೆಗಳಿದ್ದಾವೆ, ಇದು ಪಾಪ ಅಂತ. ಆದರೆ ನಮ್ಮಲ್ಲಿ ಕೂಡ ಕೇಳಿಸಿಕೊಳ್ಳುವಂಥ ಅನೇಕರಲ್ಲಿ ಆಲೋಚನೆ ಇರುತ್ತೆ, ನಾನು ಚಿಕ್ಕ ವಯಸ್ಸಿನಿಂದ ಕೂಡ ಯಾವ ಪಾಪಕ್ಕೂ ನಾನು ಹೋಗಿಲ್ಲ, ನನಗೆ ಯಾವುದು ಕೂಡ ಇದು ತಿಳಿದಿಲ್ವಲ್ಲ. ಹಾಗಾದ್ರೆ ನಾನು ಕೇಳುವಂಥದ್ದು, ಚಿಕ್ಕ ಪ್ರಾಯದಿಂದ ನಾನು ಹೇಳುವಂಥದ್ದು, ಇದುವರೆಗೂ ಕೂಡ ನೀವು ಯಾವ ಪಾಪವನ್ನು ಮಾಡಿಲ್ಲ. ವೆರಿ ಗುಡ್. ಹಾಗಾದ್ರೆ ನಾನು ಕೇಳುವಂಥ ಪ್ರಶ್ನೆ, ಹಾಗಾದ್ರೆ ಒಂದು ಸುಳ್ಳನ್ನಾದರೂ ಹೇಳಿಲ್ವಾ? ಖಂಡಿತವಾಗ್ಲೂ ನಮ್ಮ ಜೀವಿತದಲ್ಲಿ ಒಂದಾದರೂ ಸುಳ್ಳನ್ನ ಹೇಳಿರುತ್ತೇವೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಸುಳ್ಳುಗಾರರ ತಂದೆ ಸೈತಾನ್ ಅಂತ. ಹಾಗಾದ್ರೆ ಸುಳ್ಳನ್ನು ಹೇಳುವಂತ ಪ್ರತಿಯೊಬ್ಬರು ಕೂಡ ಪಾಪವನ್ನು ಮಾಡಿದ್ದೇವೆ. ನಮ್ಮ ಜೀವಿತದಲ್ಲಿ ಕೂಡ ಅನೇಕ ವೇಳೆ ನಾವು ಸುಳ್ಳನ್ನು ಹೇಳಿದ್ದೇವೆ. ಈ ದಿನಗಳಲ್ಲಿ ಹೆಚ್ಚು ಸುಳ್ಳು ಯಾವುದ್ರ ಮೂಲಕ ಬರ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಮೊಬೈಲ್ ಫೋನ್ಗಳ ಮೂಲಕ ಹೆಚ್ಚು ಸುಳ್ಳುಗಳು ಬರ್ತಾ ಇದೆ. ಅಂದ್ರೆ ಹೆಚ್ಚಾಗಿ ಸುಳ್ಳು ಯಾವಾಗ ಬರುತ್ತೆ ಅಂದ್ರೆ ಫೋನಲ್ಲಿ. ಫಾರ್ ಎಕ್ಸಾಂಪಲ್ ನಾನು ಹೇಳುವಂಥದ್ದು, ನಾನು ನಮ್ಮ ಬಸ್ ಸ್ಟಾಪ್ ಹತ್ರ ನಿಂತ್ಕೊಂಡು ಒಬ್ಬ ಸಹೋದರ ಆ ಕಡೆ ಇದ್ದಂಥ ವ್ಯಕ್ತಿಗೆ ಫೋನ್ ಮಾಡಿದೆ. ಆ ಕಡೆ ನನ್ನ ಸ್ನೇಹಿತ ಇದ್ದ. ಫೋನ್ ಮಾಡಿ, ಪ್ರೈಸ್ ದಿ ಲಾರ್ಡ್ ಬ್ರದರ್ ಅಂದರೆ, ಪ್ರೈಸ್ ದಿ ಲಾರ್ಡ್ ಪಾಸ್ಟರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಬ್ರದರ್, ನೀವು ಹೇಗಿದ್ದೀರಾ? ಎಲ್ಲಿದ್ದೀರಾ? ಅವ್ರು ಹೇಳಿದ್ರು, ನಾನು ಬ್ಯಾಂಗ್ಳೂರಲ್ಲಿದ್ದೀನಿ. ಸರಿ, ನಾನು ಹೇಳಿದೆ, ಹೌದಾ, ನಾನು ಕೂಡ ಬ್ಯಾಂಗ್ಳೂರಿಗೆ ಬಂದಿದ್ದೀನಿ. ಹೌದಾ ಪಾಸ್ಟರ್, ಎಲ್ಲಿದ್ದೀರಾ? ನೀವೆಲ್ಲಿದ್ದೀರಾ? ನಾನು ಹೊರಗಡೆ ಬಂದಿದ್ದೀನಿ ಬ್ಯಾಂಗ್ಳೂರಲ್ಲಿ. ಹೌದು, ನಾನು ಕೂಡ ಹೊರಗಡೆ ಬಂದಿದ್ದೀನಿ. ಎಲ್ಲಿದ್ದೀರಾ? ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಹೌದಾ, ಯಾವ ಬಸ್ ಸ್ಟ್ಯಾಂಡಲ್ಲಿ? ಮೆಸ್ಟಿಕಲ್ಲಿ ಯಾವ ಬಸ್ ಸ್ಟ್ಯಾಂಡ್? ಈ ಥರ ಸೊ ಅಂತ ಹೇಳಿದ್ರು. ಸರಿ, ನಾನು ಹೇಳಿದೆ ಏನಂತಂದ್ರೆ, ನಾನು ಅದೇ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ, ಸ್ವಲ್ಪ ಹಿಂದೆ ತಿರುಗಿ ನೋಡ್ರಿ ಅಂತ. ಯಾಕೆಂದರೆ ಇಲ್ಲೇ ನಮ್ಮ ಸ್ಥಳದಲ್ಲಿ, ನಮ್ಮ ಗೌರಿಬಿದನೂರಲ್ಲಿ ಇರುವಂಥ ಈತ ಹೇಳುವಂಥ ವಿಷಯ ಏನಂತಂದರೆ, ನಾನು ಎಲ್ಲೋ ಬ್ಯಾಂಗ್ಳೂರಲ್ಲಿ ಇದ್ದೀನಿ. ಹೆಚ್ಚು ಸುಳ್ಳಿಗೆ ನಾನು ಎಕ್ಸಾಂಪಲ್ ಹೇಳುವಂಥದ್ದು ಸಿಂಪಲ್ ಆದಂಥ ಸುಳ್ಳು.
ಪ್ರೇಯರ್ಗೆ ಬರ್ತಾ ಇರ್ತೇವೆ. ಲೇಟ್ ಆಯಿತು, ಪಾಸ್ಟರ್ ಫೋನ್ ಮಾಡಿ ಕೇಳಿದ್ರು, ಬ್ರದರ್ ಎಲ್ಲಿದ್ದೀರಾ? ಅಷ್ಟೇ ಆನ್ ದ ವೇ ಬರ್ತಾ ಇದ್ದೀನಿ ಅಂತ. ಬಟ್ ಆದರೆ ಮನೆಯಲ್ಲೇ ಕೂತಿರ್ತೇವೆ. ಸುಳ್ಳು ನೋಡ್ರಿ, ಈ ರೀತಿಯಾದಂಥ ಸುಳ್ಳುಗಳು ಭಾಳ ಹೇಳ್ಬೋದು. ನಾವು ಆಫೀಸ್ಗೆ ಇನ್ನೇನು ಎಂಟ್ರ್ ಆಗಬೇಕು, ಬಟ್ ಆದರೆ ಆಫೀಸ್ಗೆ ಹೋಗಿಲ್ಲ, ಅರ್ಜೆಂಟಾಗಿ ಫೋನ್ ಬರುತ್ತೆ, ಆಫೀಸ್ಗೆ ಬಂದಿಲ್ಲ ಇನ್ನೂ ಅಂತ. ಆನ್ ದ ವೇ ಬರ್ತಾ ಇದ್ದೀನಿ ಬ್ರದರ್, ಇನ್ನೂ ರೆಡಿನೇ ಆಗಿರಲ್ಲ. ಈ ರೀತಿಯಾದಂಥ ವ್ಯತ್ಯಾಸಗಳಂಥ ಸುಳ್ಳು. ಆ ರೀತಿ ಈ ಎಲ್ಲ ಸುಳ್ಳುಗಳು ಏನಂತಂದರೆ ಪಾಪವನ್ನು ಸೂಚಿಸುವಂಥದ್ದಾಗಿದೆ. ಹಾಗಾದರೆ ನಾವು ಕೂಡ ಏನಾಗಿದ್ದೀವಿ? ಪಾಪ ಮಾಡುವಂಥದ್ದಾಗಿ, ಪಾಪದಲ್ಲಿ ಇದ್ದಂಥ ವ್ಯಕ್ತಿಗಳು ನಾವಾಗಿದ್ದೀವಿ. ದೇವರ ವಾಕ್ಯ ಮತ್ತೊಂದು ವಿಷಯವನ್ನು ಹೇಳುತ್ತೇನೆ ಅಂತಂದರೆ, ನೀವು ಬಹಳ ವೇಳೆ ಕೇಳಿಸ್ಕೊಂಡಿರ್ಬೋದು. ಯಾಕೋಬನ ಪತ್ರಿಕೆ 4:17 ಹೇಳುತ್ತೆ, ಒಂದು ಒಳ್ಳೆಯದಂತ ಗೊತ್ತಿದ್ದು ಕೂಡ ನಾವು ಮಾಡದೇ ಇರುವಂಥದ್ದು ಪಾಪಕ್ಕೆ ಒಳಗಾಗಿದ್ದಾನೆ ಅಂತ. ಒಳ್ಳೆಯದು ಅಂತ ನಮಗೆ ಗೊತ್ತಿದ್ದು ಕೂಡ ಆದರೂ ಕೂಡ ನಾವು ಮಾಡಿಲ್ಲ ಅಂತ ಹೇಳುವಾಗ, ಒಳ್ಳೆಯದನ್ನು ಮಾಡಿಲ್ಲ ಅಂತ ಹೇಳುವಾಗ ನಾವು ಏನಕ್ಕೆ ಒಳಗಾಗಿದ್ದೀವಿ ಅಂತ ಹೇಳಿದ್ರೆ ಪಾಪಕ್ಕೆ ಒಳಗಾಗಿದ್ದೀವಿ. ಒಂದು ವಚನ ಓದ್ಕೊಳ್ಳೋಣ. ಯಾಕೋಬನ ಪತ್ರಿಕೆ 4:17 ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೆ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ಆಲ್ರೆಡಿ ಪಾಪದಲ್ಲಿದ್ದಾನೆ. ಅನೇಕ ವೇಳೆ ಅನೇಕ ಒಳ್ಳೆಯ ಕ್ರಿಯೆಗಳು ನಮಗೆ ಗೊತ್ತಿದ್ದು ಕೂಡ ನಾವು ಮಾಡಿಲ್ಲ, ಅದು ಪಾಪನೇ. ಇಹಲೋಕದಲ್ಲಿ ನಾವು ಜೀವನ ಮಾಡ್ತಾ ಇರುವಾಗ, ಈ ಲೋಕದ ಸಂಗತಿಗಳನ್ನು ಜೀವಿಸುವಾಗ ನಾವೇನು ಮಾಡಿರ್ತೀವಿ ಅಂದರೆ, ಇಹಲೋಕದ ಜನರಿಗೆ ಭಯ ಬಿದ್ದು ಕೆಲವು ನಾವು ಮಾಡ್ತೀವಿ, ಆದರೆ ದೇವರಿಗೆ ಭಯ ಬಿದ್ದು ಮಾಡದೇ ಇರುವಂಥದ್ದು ಅದು ಕೂಡ ಪಾಪನೇ. ನೋಡ್ರಿ, ಮೋಶೆ ಕುರಿತು ನಮ್ಗೆ ಭಾಳ ಚೆನ್ನಾಗಿ ಗೊತ್ತಿದ್ದು. ವಿಮೋಚನಾ ಕಾಂಡ 2ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಮೋಶೆ ಒಬ್ಬ ಇಬ್ರಿಯನು ಮತ್ತೆ ಐಗುಪ್ತ ದೇಶದ ಜನರು ಇಬ್ರು ಕೂಡ ಜಗಳವಾಡುವಂಥ ಸಮಯದಲ್ಲಿ ಇಬ್ರಿಯನನ್ನ ಬಿಡಿಸೋದಕ್ಕೋಸ್ಕರ ಮೋಶೆ ಏನು ಮಾಡ್ತಾರೆ, ಐಗುಪ್ತ ದೇಶದವರನ್ನ ಸಾಯಿಸಿ ಮರಳಿನಲ್ಲಿ ಮುಚ್ಚಿಡುವಾಗ ಒಂದು ಪದ ಬರೆಯಲ್ಪಟ್ಟಿದೆ ಏನಂತಂದ್ರೆ, ಮೋಶೆ ಅತ್ತಿತ್ತ ನೋಡಿ ಯಾರೂ ನೋಡ್ತಾ ಇಲ್ಲ ಅಂತ ಮರಳಿನಲ್ಲಿ ಮುಚ್ಚಿಟ್ನಂತ. ನೋಡ್ರಿ, ಈ ರೀತಿಯಲ್ಲಿ ನಾವು ಕೂಡ ಅನೇಕ ವೇಳೆ ನಮ್ಮ ಸುತ್ತಮುತ್ತಲು ನೋಡಿ ಯಾರು ಕೂಡ ನಮ್ಗೆ ನೋಡ್ತಾ ಇಲ್ಲ, ನಮ್ಮ ಕತ್ತಲ ಜೀವಿತವನ್ನ ಯಾರು ನೋಡ್ತಾ ಇಲ್ಲ ಅಂತೇಳಿ ನಾವೇನ್ ಮಾಡ್ತೀವಿ, ನಾವು ಕೂಡ ಮಾಡುವಂಥದ್ದು. ಹಾಗಾದ್ರೆ ನಾನು ಕೇಳುವಂಥದ್ದು, ಯಾರು ನೋಡಿಲ್ಲ? ನೋಡ್ರಿ, ಮೋಶೆ ಮಾಡಿದಂಥ ಪಾಪವನ್ನ ದೇವರು ನೋಡಿದ್ರು. ನಮ್ಮ ಜೀವಿತದಲ್ಲಿ ನಾವು ಮಾಡುವಂಥ ಪಾಪವನ್ನು ಕೂಡ ತಂದೆಯಾದಂಥ ದೇವರು ನೋಡ್ತಾ ಇದ್ದಾರೆ. ಹಾಗಾದ್ರೆ ರಕ್ಷಣೆ ನಮಗೆ ಬೇಕು ಅಂತ ಹೇಳುವಾಗ ರಕ್ಷಣೆ ಸಿಗುವಂಥದ್ದು ಕ್ರಿಸ್ತನಲ್ಲಿ ಮಾತ್ರ. ಕೀರ್ತನೆಗಾರನು ಹಾಗೂ ಅಪೊಸ್ತಲರ ಕೃತ್ಯಗಳಲ್ಲಿ 2 ಅಧ್ಯಾಯಗಳಲ್ಲಿ ನಾವು ನೋಡುವಾಗ, ನೀತಿವಂತನು ಒಬ್ಬನು ಇಲ್ಲ, ಒಬ್ಬನಾದರೂ ಇಲ್ಲ ಅಂತ. ನೀತಿವಂತನು ಒಬ್ಬನು ಕೂಡ ಇಲ್ಲ ಅಂತ ದೇವರ ವಾಕ್ಯ ಹೇಳುತ್ತೆ. ಅಂದರೆ ಒಬ್ಬ ವ್ಯಕ್ತಿ ಆದರೂ ಕೂಡ ನೀತಿವಂತನಿಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ ಅಂತ ದೇವರ ವಾಕ್ಯ ಹೇಳುತ್ತೆ. ಹಾಗಾದರೆ ಪ್ರತಿಯೊಬ್ಬೊಬ್ಬರು ಕೂಡ ಪಾಪವನ್ನು ಮಾಡಿ ತಮ್ಮ ಜೀವಿತದಲ್ಲಿ ಪಾಪದ ಮೂಲಕ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ಹಾಗಾದರೆ ಇವತ್ತು ನಾನು ಹೇಳುವಂಥ ವಿಷಯ ಏನಂತಂದರೆ, ಯೇಸು ಅಂತ ಹೇಳುವಾಗ ನಾವು ರಕ್ಷಣೆಗೆ ಕೊಡುವಂಥ ಶಕ್ತನು ಅಂತ, ರಕ್ಷಕನು ನಮ್ಮ ಜೊತೆಯಲ್ಲಿದ್ದಾನೆ. ಇವತ್ತು ಜನಿಸಿದ್ದು ಯಾರು ಅಂತ ಹೇಳಿದ್ರೆ ಯೇಸು ಸ್ವಾಮಿ ಅಂತ ಹೇಳುವಾಗ ರಕ್ಷಕನು ನಮ್ಮಲ್ಲಿ ಜನಿಸಿದ್ದಾನೆ. ಆ ರಕ್ಷಕನನ್ನ ನಮ್ಮಲ್ಲಿ ಸ್ವೀಕಾರ ಮಾಡ್ಕೋಬೇಕು. ಆ ರಕ್ಷಕನನ್ನ ನಮ್ಮ ಜೀವಿತದಲ್ಲಿ ಸ್ವಾಗತ ಕೋರುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ಅಂಶವಾಗಿದೆ. ಆದ್ರಿಂದ ಪ್ರಿಯ ದೇವಚನರೇ, ಇವತ್ತು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ರಕ್ಷಕನನ್ನ ಸ್ವೀಕಾರ ಮಾಡ್ಕೋಬೇಕು. ರಕ್ಷಣೆಯಲ್ಲಿ ನಾವು ನಡೆಯುವಂಥದ್ದು ಬಹಳ ವಿವೇಚನೆಗೊಳ್ಳುವಂಥ ವಿಷಯವಾಗಿದೆ. ಅನೇಕರು ರಕ್ಷಣೆಯನ್ನು ಹೊಂದಿಕೊಂಡಿದ್ದಾರೆ, ತದನಂತರ ಕೆಲವು ದಿನಗಳ ನಂತರ ಅವರು ರಕ್ಷಣೆಯನ್ನು ಕಳೆದುಕೊಂಡಿದ್ದಾರೆ. ಇವತ್ತು ನೀವು ಕಳೆದುಕೊಂಡಿದ್ರು ಅಥವಾ ರಕ್ಷಣೆಯಲ್ಲಿ ಜೀವಿಸಿದ್ರು ಕೂಡ ನಾನು ಹೇಳುವಂಥ ವಿಷಯ, ಇವತ್ತು ಕ್ರಿಸ್ಮಸ್ ಸಂದೇಶ ಬಹಳ ಶಾರ್ಟಾಗಿ ನಾನು ಮುಗಿಸ್ತಾ ಇದ್ದೇನೆ. ಏನಂತಂದರೆ, ನಿಮ್ಮ ರಕ್ಷಣೆ ನಿಮ್ಮ ಕೈಯಲ್ಲಿದೆ. ಅದರಿಂದ ಇವತ್ತಿನಿಂದ ನಿಮ್ಮ ಜೀವಿತದಲ್ಲಿ ರಕ್ಷಣೆಯನ್ನು ಕಾಪಾಡಿಕೊಳ್ಳ್ರಿ, ಪಾಪಕ್ಕೆ ಒಳಗಾಗಬೇಡ್ರಿ. ಅನೇಕ ವೇಳೆ ಸೈತಾನನು ಅನೇಕ ರೀತಿಯಲ್ಲಿ ವಂಚಿಸುವಂಥ ವ್ಯಕ್ತಿ ಆಗಿದ್ದಾನೆ. ಅನೇಕ ರೀತಿಯಲ್ಲಿ ನಯವಾದಂಥ ರೀತಿಯಲ್ಲಿ ವಂಚಿಸುವಾತನಾಗಿದ್ದಾನೆ. ಅದರಿಂದ ಎಚ್ಚರಿಕೆಯಿಂದ ನಮ್ಮ ಲೋಕದ ಜೀವಿತವನ್ನು ಜೀವಿಸುವಂತಾಗೋಣ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನ ಅಂತ ದೇವರೇ, ಕರುಣಾಮಯನ ಅಂತ ತಂದೆಗೂ ಕರ್ತನೆ, ಈ ಸಮಯದಲ್ಲಿ ಈ ದಿನದಲ್ಲಿ ಕ್ರಿಸ್ಮಸ್ ದಿನವೊಂದು ಕರ್ತನೆ, ನಿನ್ನನ್ನು ಕರ್ತನೆ ಮಹಿಮೆ ಪಡಿಸುವಂಥ ಈ ದಿನದಿಂದ ಇಡೀ ವಿಶ್ವವೇ ಕರ್ತನೆ ನಿಮ್ಮನ್ನು ಆಚರಿಸುವಂಥ ಹಬ್ಬವಾದಂಥ ಈ ದಿನದಂದು ಯಾರೆಲ್ಲ ಈ ವಾಕ್ಯವನ್ನು ಕೇಳಿಸಿಕೊಂಡಿದ್ದಾರೆ, ಯಾರೆಲ್ಲ ಈ ವಾಕ್ಯದ ಪ್ರಕಾರ ಜೀವಿಸಲಿಕ್ಕೆ ಸಿದ್ಧವಾಗಿದ್ದಾರೆ, ಪ್ರತಿಯೊಬ್ಬರನ್ನು ಆಶೀರ್ವದಿಸಿದೆ. ಹೌದು ಕರ್ತನೆ, ಅವರ ಕಣ್ಣೀರನ್ನು ಒರೆಸಿದೆ,
ಅವರ ಪಾಪವು ಬಾಧಿಸುವುದರಿಂದ ಬಿಡುಗಡೆಯನ್ನು ಈ ಸಮಯದಲ್ಲಿ ಒದಗಿಸಿಕೊಡ್ರಿ. ಪಾಪದ ವಿಷಯವು ಕರ್ತನೆ ಅವರನ್ನು, ವಿಷದ ಕೊಂಡಿಯು ಮುರಿಯಲ್ಪಡಲಿದ್ದೇವೆ. ನಿಮಗೆ ಅಡ್ಡಿಯಾದಂಥ ಕ್ರಿಸ್ತನಿಗೂ ಹಾಗೂ ಅವರಿಗೂ ಅಡ್ಡಿಯಾದಂಥ ಅಡ್ಡಿ ಕರ್ತನೆ, ಆ ಡಂಗುರವು ಯೇಸುವಿನ ಹೆಸರಿನಲ್ಲಿ ಮುರಿಯಲ್ಪಡಲಿ. ಕ್ರಿಸ್ಮಸ್ ಸಂದೇಶದ ಮೂಲಕ ಅವರ ಜೀವಿತವು ರಕ್ಷಣೆಯಿಂದ ತುಂಬಲ್ಪಡಲಿದ್ದಾರೆ. ಸ್ವರ್ಗ ಎಂದು ಹೇಳುವಾಗ ಸೃಷ್ಟಿಕರ್ತನ ಗೃಹ ಎಂದು ವಾಕ್ಯ ಹೇಳುವ ಹಾಗೆ, ಕರ್ತನೆ ನಿಮ್ಮ ಗೃಹಕ್ಕೆ ಪ್ರತಿಯೊಬ್ಬೊಬ್ಬರು ಸೇರಲ್ಪಡುವಂಥ ಕೃಪೆಗೆ ನಡೆಸಿದೆ. ಯಾರೆಲ್ಲ ರಕ್ಷಣೆಯಲ್ಲಿ ನಡೆಯದೆ ರಕ್ಷಣೆಯನ್ನು ಕಳೆದುಕೊಂಡಿದ್ದಾರೆ, ಪ್ರತಿಯೊಬ್ಬರಿಗೂ ಆ ರಕ್ಷಣೆಯನ್ನು ತಿರುಗಿ ಪಡೆದುಕೊಳ್ಳುವಂಥ ಕೃಪೆಗೆ ನಡೆಸಿದೆ. ನಿಮ್ಮ ಆಶೀರ್ವಾದ ಪ್ರತಿಯೊಬ್ಬೊಬ್ಬರ ಮೇಲೆ ಅನುಗ್ರಹಿಸಿ. ಈ ಸಂದೇಶವನ್ನು ನೋಡುತ್ತಿರುವಂಥ ಪ್ರತಿಯೊಬ್ಬರ ಮೇಲೆ ನಿಮ್ಮ ಆತ್ಮನ ಅಭಿಷೇಕವು ಸೊರೆಯಲ್ಪಡಲಿ. ಕರ್ತನೆ, ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ನಿಮಗೆ ಮಾತ್ರ ಘನಮಾನ ಮಹಿಮೆ ಸಲ್ಲಿಸುತ್ತಾ ಯೇಸುವಿನ ಸಂಪ್ರಾರ್ಥನೆ, ಆಮೆನ್. ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರನ್ನು ದೇವರ ಆಶೀರ್ವದಿಸಲಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಮ್ಯಾರಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್. ದೇವರು ನಿಮ್ಮೆಲ್ಲರನ್ನು ಅಧಿಕವಾದಂಥ ಆಶೀರ್ವಾದದಲ್ಲಿ ನಡೆಸಲಿ. ಆಮೆನ್. ಪ್ರೈಸ್ ಲಾರ್ಡ್.